ತುಲಾರಾಶಿಗೆ ರಾಷ್ಟ್ರಾಧಿಪತಿ ಶುಕ್ರ ತೃತೀಯದಲ್ಲಿ ಅಂದರೆ ಮೂರನೇ ಮನೆಯಲ್ಲಿ, ಇದಕ್ಕೆ ಉಪಚಾಯ ಸ್ಥಾನ ಅಂತೀವಿ ಟೆಕ್ನಿಕಲ್ಲಾಗಿ. 3 ಗ್ರಹಗಳ ಜೊತೆ ಅಂದರೆ ರವಿ, ಬುಧ ಹಾಗೂ ಕುಜನ್ ಸಂಯೋಜನೆ ಇದೆ. ಮೂರನೇ ಮನೆಗೆ ಭ್ರಾತೃಸ್ಥಾನ ಅಂತ ಕರಿತೀವಿ, ಹೌಸ್ ಆಫ್ ಸಿಬ್ಲಿಂಗ್ಸ್ ಅಂತ. ಇದಕ್ಕೆ ಇನ್ನೊಂದು ಹೆಸರು ಪರಾಕ್ರಮ ಸ್ಥಾನ ಅಂತಲೂ ಕರಿತೀವಿ. ಒಂದು ಕಡೆ ತುಲಾರಾಶಿಯರ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೆ ಅಷ್ಟು ಸ್ಮೂತಾಗಿರೋದಿಲ್ಲ. ಸ್ವಲ್ಪ ಅಶುಭ ವಾರ್ತೆಗಳು ಕೇಳಿ ಬರ್ಬೋದು ಒಡ ಹುಟ್ಟಿದವ್ರ ವಿಷಯದಲ್ಲಿ. ಇನ್ನೊಂದು ಕಡೆ ಅದರಲ್ಲೂ ಮೇ 2026ವರೆಗೂ ಅಂದ್ಕೊಂಡಿದ್ದ ಸುಮಾರು ಕೆಲಸಗಳಿಗೆ ಚಾಲನೆ ಸಿಗುತ್ತೆ. ಸ್ವಲ್ಪ ಯಶಸ್ಸು ಹಾಗೂ ಕೀರ್ತಿ ಕೂಡ ಇರುತ್ತೆ. ಹೊಸ ವಾಹನ, ಇಂಟರ್ನ್ಯಾಷನಲ್ ಟ್ರಾವೆಲ್ಲು ಅಂದರೆ ಯಾರಿಗೆ ಅಪ್ಲೈ ಆಗುತ್ತೆ ಅವ್ರಿಗೆ, ಹೊಸ ನಿವೇಶನ ಅಥವಾ ಮನೆ ಕೂಡ ಲಭ್ಯ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಆರೋಗ್ಯದಲ್ಲಿ ಆಯಾಸ ಹೆಚ್ಚಾಗಿ BP, ಯೂರಿಕ್ ಆ್ಯಸಿಡ್ ಲೆವೆಲ್ಸು ಕೂಡ ಹೆಚ್ಚಾಗ್ಬೋದು. ಮೈ ಮೂಳೆಗಳಲ್ಲಿ ಅಲ್ಲಿ ಇಲ್ಲಿ ಪದೇ ಪದೇ ನೋವುಗಳಾಗ್ತಾ ಇರ್ಬೋದು. ಈ ರೀತಿಯ ಸಮಸ್ಯೆಗಳು ಉಂಟಾಗ್ಬೋದು. ಲಾಭಾಧಿಪತಿ ರವಿಯಿಂದ ಹಣದ ಸಮಸ್ಯೆಗಳಿಗೂ ಕಡಿಮೆ ಆಗುತ್ತೆ. ಭಾಗ್ಯಸ್ಥಾನಾಧಿಪತಿ ಬುಧನಿಂದ ಅಂದ್ಕೊಂಡಿದ್ದಕ್ಕೆ ಮುಖ್ಯ ಕೆಲಸಗಳೆಲ್ಲ ಈಡೇರುತ್ತೆ. ವ್ಯಯಾಧಿಪತಿ ಬುಧನಿಂದ ಖರ್ಚು ಕೂಡ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ದ್ವಿತೀಯ ಸಪ್ತಮಾಧಿಪತಿ ಕುಜನಿಂದ ಸಂಭಾವಿತರಿಗೆ ಮದುವೆ ಪ್ರಯತ್ನ ಫಲಿಸುತ್ತೆ. ಅಂದರೆ ಯಾರು ಟ್ರೈ ಮಾಡ್ತಾ ಇರ್ತಾರೋ ಆಗುತ್ತೆ. ಆದರೆ ಇಷ್ಟು ಗ್ರಹಗಳ ಮೇಲೆ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಮನಸ್ಸಲ್ಲಿ ಏನೋ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗದಿರೋದು ಒಂದು ಆತಂಕ ಅಂತ ಇರುತ್ತೆ ಅವರಿಗೆ. ಕರ್ಮಸ್ಥಾನಾಧಿಪತಿ ಚಂದ್ರ ಅಷ್ಟಮದಲ್ಲಿ ಉಚ್ಚನಾಗಿರೋದ್ರಿಂದ ವೃತ್ತಿಯಲ್ಲಿ ವಿಚಿತ್ರ ಅನಿರೀಕ್ಷಿತ ರೀತಿಯಲ್ಲಿ ಆಗಾಗ ದುಡ್ಡು ಬರ್ತಾ ಇರುತ್ತೆ.